ಗುಪ್ತ ಅಂಗಗಳಲ್ಲಿ ಆಗ್ತಕ್ಕಂಥ ಹೆಚ್ಚು ಡಾರ್ಕ್ನೆಸ್ಸನ್ನು, ಕಪ್ಪು ಪ್ಯಾಚಸ್ಗಳನ್ನು ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ ಒದ್ದೆ ಬಟ್ಟೆಯನ್ನು ಆ ಒಂದು ಪ್ರೈವೇಟ್ ಪಾರ್ಟ್ ಮೇಲೆ ಹಾಕಿ 1 ತಾಸು ಬಿಡಬೇಕು. 1 ತಾಸಿನ ನಂತರ ನೀವು ಪುನಃ ಏನು ಮಾಡ್ಬೇಕಂತ ಹೇಳಿದ್ರೆ ತಣ್ಣೀರಿನಿಂದ ಇಂಥ ಸಮಸ್ಯೆಗಳನ್ನು ನಾವೆಲ್ಲೂ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗೆ ಒದ್ದಾಡ್ತಾ ಇರ್ತೇವೆ. ಅದು ಆರೋಗ್ಯದ ಸಮಸ್ಯೆಯಾಗಿ ಪರಿವರ್ತನೆ ಆಗುತ್ತೆ. ನಮಗೆ ಆರೋಗ್ಯದಲ್ಲಿಯೂ ಕೂಡ ತುಂಬ ತೊಂದರೆಗಳನ್ನು ಅದು ಉಂಟು ಮಾಡುತ್ತೆ. ಅಲ್ಲೇನೋ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ. ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಗುಪ್ತ ಅಂಗಗಳಲ್ಲಿ ಆಗ್ತಕ್ಕಂಥ ಹೆಚ್ಚು ಡಾರ್ಕ್ನೆಸ್ಸನ್ನು, ಕಪ್ಪು ಪ್ಯಾಚಸ್ಗಳನ್ನು ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಆ ಒಂದು ಪ್ರೈವೇಟ್ ಪಾರ್ಟ್ಸ್ ಅಂತ ಏನು ಕರಿತೇವೆ ನಾವು, ಆ ಭಾಗದಲ್ಲಿ ಹೆಚ್ಚು ಕಪ್ಪಾಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚು ಉಷ್ಣತೆ ಇರ್ತದೆ. ಆ ಉಷ್ಣತೆಯಿಂದಾಗಿ ಅಲ್ಲಿ ಹೆಚ್ಚು ಕಪ್ಪಾಗಿರ್ತಕ್ಕಂಥ ಒಂದು ಸಮಸ್ಯೆಗಳು ನಮಗೆ ಎದುರಾಗ್ತವೆ. ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಒಂದು 100 ಗ್ರಾಮ್ನಷ್ಟು ಕಡಲೆ ಹಿಟ್ಟು, ಒಂದು 100 ಗ್ರಾಮ್ನಷ್ಟು ಕಸ್ತೂರಿ ಅರಿಶಿನ, ಹಾಗೆಯೇ ಒಂದು 100 ಗ್ರಾಮ್ನಷ್ಟು ಗುಲಾಬಿ ಹೂವಿನ ಪುಡಿ, ಗುಲಾಬಿ ಹೂವನ್ನು ನೆರಳಲ್ಲಿ ಒಣಗಿಸಿ ಮಾಡಿರ್ತಕ್ಕಂಥ ಪುಡಿ, ಹಾಗೆ ಒಂದು 100 ಗ್ರಾಮ್ನಷ್ಟು ದಾಸವಾಳದ ಹೂವಿನ ಪುಡಿ, 100 ಗ್ರಾಮ್ನಷ್ಟು ಮುಲ್ತಾನಿ ಮಿಟ್ಟಿ, ಇವೆಲ್ಲವನ್ನು 100 ಗ್ರಾಮು ಏನು ಮಾಡಬೇಕು, ನುಣ್ಣಗೆ ಪುಡಿ ಮಾಡಿರ್ತಕ್ಕಂಥದ್ದನ್ನು ನಾವು ಮಿಶ್ರಣ ಮಾಡಿ ಇಟ್ಕೊಳ್ಬೇಕು. ಅದನ್ನು ನಾವೇನು ಮಾಡ್ಬೇಕಂತ ಹೇಳಿದ್ರೆ ಬೆಳಗ್ಗೆ ಮತ್ತು ಸಂಜೆ 2 ಸಮಯ ಮಾಡಬೇಕು. ಎಳೆನೀರಾಗಿರ್ಬೋದು, ಅಲೋವೆರಾ, ಫ್ರೆಶ್ ಅಲೋವೆರಾ ಜೆಲ್ ಆಗಿರ್ಬೋದು, ಪ್ಯಾಕ್ ಮಾಡಿ ಬರ್ತಕ್ಕಂಥ ಪ್ಯಾಕೆಟಲ್ಲಿ ಬರ್ತಕ್ಕಂಥ ಅಲೋವೆರಾ ಜೆಲ್ ಅಲ್ಲ, ಅದರಲ್ಲೂ ಕೂಡ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಹಾಗೆ ಫ್ರೆಶ್ ಆಗಿ ನಿಮ್ಮ ಮನೆ ಮುಂದೆ ಅಲೋವೆರಾವನ್ನು ಬೆಳ್ಕೊಳ್ಳಿ. ಅಲೋವೆರಾ ಜೆಲ್ಲನ್ನು ಉಪಯೋಗಿಸ್ಬೋದು, ಎಳನೀರನ್ನ ಉಪಯೋಗಿಸ್ಬೋದು, ಅಥವಾ ಹಾಲನ್ನು ಉಪಯೋಗಿಸ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದನ್ನು ಉಪಯೋಗಿಸಿ ಅದನ್ನೇನು ಮಾಡ್ಬೇಕಂತ ಹೇಳಿದ್ರೆ ಆ ಏನು ಚೂರ್ಣವನ್ನು ಮಿಶ್ರಣ ಮಾಡಿ ಇಟ್ಕೊಂಡಿರ್ತಿರಲ್ಲ ಅದನ್ನು ಕಲಿಸ್ಬೇಕು. ಅದನ್ನು ಪೇಸ್ಟ್ ಥರ ಕಲಿಸ್ಕೊಳ್ಬೇಕು. ಇದರಲ್ಲಿ ಯಾವುದಾದ್ರು ಒಂದು ಪದಾರ್ಥ, ಎಳೆನೀರು, ಅಲೋವೆರಾ ಜ್ಯೂಸು ಅಥವಾ ಹಾಲನ್ನು ಯಾವುದಾದ್ರು ಬಳಸ್ಕೊಂಡು ಅದನ್ನು ಚೆನ್ನಾಗಿ ಕಲಸಿ ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟನ್ನು ನಾವು ನಮ್ಮ ಗುಪ್ತಾಂಗಗಳ ಸುತ್ತಲೂ ಎಲ್ಲಿ ಕಪ್ಪಾಗಿರುತ್ತೆ ಅಲ್ಲೆಲ್ಲ ಭಾಗಕ್ಕೆ ಲೇಪನ ಮಾಡಬೇಕು. ಲೇಪನ ಮಾಡಿ 1 ತಾಸಿನ ನಂತರ ನಾವು ತಣ್ಣೀರಿನಿಂದ ಆ ಒಂದು ಭಾಗವನ್ನು ಕ್ಲೀನಾಗಿ ಸ್ವಚ್ಛವಾಗಿ ತೊಳಿಬೇಕು. ಇದನ್ನು ನಿರಂತರವಾಗಿ 1 ರಿಂದ 3 ತಿಂಗಳವರೆಗೂ ನೀವು ಮಾಡೋದ್ರಿಂದ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಮತ್ತು ಇನ್ನೊಂದು ಮನೆ ಮದ್ದು ಏನಂತ ಹೇಳಿದ್ರೆ ಕೋಲ್ಡ್ ವಾಟರ್ ಪ್ಯಾಕನ್ನು ಕೂಡ ತಾವು ಮಾಡ್ಕೊಳ್ಬೋದು. ಕೋಲ್ಡ್ ವಾಟರ್ ಪ್ಯಾಕ್ ಅಂತ ಹೇಳಿದ್ರೆ ಹೇಗೆ, ಒಂದು ಬಟ್ಟೆ ತೆಗೆದುಕೊಳ್ಳಿ, ಕಾಟನ್ ಬಟ್ಟೆಯನ್ನು ಯಾವ ಆ ಭಾಗಕ್ಕೆ ಕಂಪ್ಲೀಟಾಗಿ ಆಗುವಷ್ಟು ಬಟ್ಟೆ, ಅಂದರೆ ಒಂದು 2 ಗೇಣು ಅಗಲ, ಒಂದು 3-4 ಗೇಣಿನಷ್ಟು ಉದ್ದ ಆ ಬಟ್ಟೆಯನ್ನು ತೆಗೆದುಕೊಂಡು ಚೆನ್ನಾಗಿ ಇಷ್ಟು ದಪ್ಪ ಇರಬೇಕು, ಒಂದು ಅರ್ಧ ಇಂಚ್ ಇರಬೇಕು. ಅಂದರೆ ಒಂದು ಪಂಚೆಯನ್ನು ಚೆನ್ನಾಗಿ ಒದ್ದೆ ಮಾಡಿಬಿಡಿ. ಆ ಒದ್ದೆ ಬಟ್ಟೆಯನ್ನು ಆ ಒಂದು ಪ್ರೈವೇಟ್ ಪಾರ್ಟ್ ಮೇಲೆ ಹಾಕಿ 1 ತಾಸು ಬಿಡಬೇಕು. 1 ತಾಸಿನ ನಂತರ ನೀವು ಪುನಃ ಏನು ಮಾಡಬೇಕಂತ ಹೇಳಿದ್ರೆ ತಣ್ಣೀರಿನಿಂದ ಸ್ವಚ್ಛವಾಗಿ ತೊಳಿಬೇಕು. ಈ ಥರ ಮಾಡೋದ್ರಿಂದನೂ ಕೂಡ ಅಲ್ಲಿ ಇನ್ಫೆಕ್ಷನ್ಗಳಾಗೋದು, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನಿನ ಸಮಸ್ಯೆ ಆಗಿರ್ಬೋದು, ವೆಜೈನಲ್ ಇನ್ಫೆಕ್ಷನ್ ಆಗಿರ್ಬೋದು, ಅಲ್ಲಿ ವೆಜೈನ ಭಾಗದಲ್ಲಿ ದುರ್ವಾಸನೆ ಬರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು, ಜನನಾಂಗದ ಭಾಗದಲ್ಲಿ ದುರ್ವಾಸನೆ ಬರ್ತಕ್ಕಂಥ ಸಮಸ್ಯೆ ಆಗಿರ್ಬೋದು, ಅಲ್ಲಿ ಆಗ್ತಕ್ಕಂಥ ಕಜ್ಜಿ, ಪದೇ ಪದೇ ಕಜ್ಜಿ, ತುರ್ಕೆ, ರಿಂಗ್ ವರ್ಮು, ಇಂಥ ಸಮಸ್ಯೆಗಳಿಂದನೂ ಕೂಡ ಅದು ಆಗಿ ಕಪ್ಪಾಗಿರುತ್ತೆ. ಅಂಥದ್ದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ಕೋಲ್ಡ್ ವಾಟರ್ ಪ್ಯಾಕ್ ಅಂತ ಹೇಳ್ಬೋದು. ಅಲ್ಲಿರ್ತಕ್ಕಂಥ ಚರ್ಮದ ಆ ಒಂದು ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಸರಿಪಡಿಸ್ತಕ್ಕಂಥ ಶಕ್ತಿಯನ್ನು ಹಾಗೂ ಮೆಲನಿನ್ ಪಿಗ್ಮೆಂಟನ್ನು ಅಲ್ಲಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿಯನ್ನು ಈ ಕೋಲ್ಡ್ ವಾಟರ್ ಪ್ಯಾಕು ಮಾಡ್ತದೆ. ಇದನ್ನು ತಾವು ಬಳಸ್ಕೋಬೋದು. ಆದ್ಮೇಲೆ ಇದನ್ನು ನಿರಂತರವಾಗಿ 1 ರಿಂದ 3 ತಿಂಗಳು ಮಾಡ್ಕೊಂಡು ನೋಡಿ, ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ನಮಗೆ ನೀವು ತಿಳಿಸ್ಬೋದು. ಇದರಲ್ಲಿ ಪಾಸಿಟಿವ್ ರಿಸಲ್ಟು
ಬಂದೇ ಬರ್ತದೆ. ಇಂಥ ಸಮಸ್ಯೆಗಳನ್ನು ನಾವೆಲ್ಲೂ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ, ಹಾಗೆ ಒದ್ದಾಡ್ತಾ ಇರ್ತೇವೆ. ಅದು ಆರೋಗ್ಯದ ಸಮಸ್ಯೆಯಾಗಿ ಪರಿವರ್ತನೆ ಆಗುತ್ತೆ. ನಮಗೆ ಆರೋಗ್ಯದಲ್ಲಿಯೂ ಕೂಡ ತುಂಬ ತೊಂದರೆಗಳನ್ನು ಅದು ಉಂಟು ಮಾಡುತ್ತೆ. ಅಲ್ಲೇನೋ ಕಪ್ಪಾಗಿದೆ ಅಂಥೇಳಿ ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಹಲವಾರು ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳಿಗೆ, ವೆಜೈನಲ್ ಕ್ಯಾನ್ಸರ್ಗೆ, ಸಮ್ಟೈಮ್ ವೆಜೈನಲ್ ಕ್ಯಾನ್ಸರ್ಗೆ, ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ಗೆ, ಪ್ರೋಸ್ಟೇಟ್ ಸಮಸ್ಯೆಗೆ, ವೆರಿಕೋಸಿಲ್ಲು, ಹೈಡ್ರೋಸಿಲ್ ಅಂತಕ್ಕಂಥ ಸಮಸ್ಯೆಗಳಿಗೂ ಕೂಡ ಅಲ್ಲಿ ಆ ಥರ ಆಗಿ ಟಾಕ್ಸಿಸಿಟಿ ಜಾಸ್ತಿಯಾಗಿ ಅದು ಕಾರಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದಮೇಲೆ ಮತ್ತೊಂದು ವಿಶೇಷ ಸೂಚನೆ ಅಂತ ಹೇಳಿದ್ರೆ, ಇದೇ ತಿಂಗಳು ಅಂದರೆ ಏಪ್ರಿಲ್ 12, 13, 14 ನಮ್ಮ ಆಶ್ರಮದಲ್ಲಿ ಆರೋಗ್ಯ ಜಾತ್ರೆ ನಡೀತಾ ಇದೆ. ಆ ಆರೋಗ್ಯ ಜಾತ್ರೆ 3 ದಿನ ನಡೀತಾ ಇದೆ. ಅಲ್ಲಿ ಯೋಗ, ಪ್ರಾಣಾಯಾಮ, ನಿಸರ್ಗ ಚಿಕಿತ್ಸೆಯನ್ನು ಉಚಿತವಾಗಿ 3 ದಿವಸ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಆ ಒಂದು ಸದುಪಯೋಗವನ್ನು ತಾವು ಪಡ್ಕೊಳ್ಳಿಕ್ಕೆ ಕೆಳಗಡೆ ಕಾಣಿಸ್ತಕ್ಕಂಥ ನಂಬರಿಗೆ ಸಂಪರ್ಕ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಮಸ್ಯೆಗಳಿದ್ದಲ್ಲಿ ಆಶ್ರಮಕ್ಕೆ ನೇರವಾಗಿ ಸಂಪರ್ಕ ಮಾಡಿ ನಾಡಿ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರ ಮೂಲಕ ತಮ್ಮ ಸಮಸ್ಯೆಯನ್ನು ಖಚಿತಪಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ಆಯುರ್ವೇದ ಮತ್ತು ಪಂಚಕರ್ಮ ಚಿಕಿತ್ಸೆಯನ್ನು ಪಡ್ಕೊಳ್ಳೋದ್ರ ಮೂಲಕ ಸಮಸ್ಯೆಯಿಂದ ತಾವು ಪಾರಾಗ್ಬೋದು. ತಮ್ಮೆಲ್ಲರಿಗೂ ಶರಣಾರ್ಥಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.